ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸಸ್ನ ತೋರಿಸ್ತಾ ಇದ್ದೀನಿ. ಸೊ ಯಾರ್ಯಾರು ಮಂಗಳೂರು ಹೈವೇಯಲ್ಲಿ ಟ್ರಾವೆಲ್ ಮಾಡ್ತೀರಾ ಅವರೆಲ್ಲ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ಸೊ ಈ ಪ್ಲೇಸ್ ಬಂದುಬಿಟ್ಟು ಮಂಗಳೂರು ಹೈವೇ ಹತ್ರ ಇದೆ, ವಿಚ್ ಈಸ್ ನಿಯರ್ ಟು ಹಿರಿಸಾವೆ ಅಂತ ಹೇಳ್ಬೋದು. ಸಾಯಿ ಸಂಸ್ಥಾನ ಅಂತ ಕರೀತಾರೆ. ಸೊ ಅಥವಾ ನೀವೇನಾದರೂ ಗೂಗಲಲ್ಲಿ 32 ಫೀಟ್ ಸಾಯಿ ಶಿರಡಿ ಕೇವ್ ಅಂತ ಸರ್ಚ್ ಮಾಡ್ಬೋದು. ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿದರೆ, ಕೇವ್ ಒಳಗಡೆ ಸಾಯಿಬಾಬಾ ಅವರ ಟೆಂಪಲ್ ಇರೋದು. ಸೊ ಯಾರ್ಯಾರು ಶಿರಡಿವರೆಗೂ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಅವರು ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗ್ತಾರೆ. ಸೊ ಇಲ್ಲಿ ಕೆಲವು ರಿಚುವಲ್ಸ್ ಕೂಡ ಮಾಡಬಹುದು. ಸೊ ಈ ಟೆಂಪಲ್ ಎಂಟ್ರೆನ್ಸಲ್ಲೇ ನೋಡ್ತಿರುವ ಹಾಗೆ 32 ಫೀಟ್ ಹೈಟ್ ಇರುವಂತಹ ಒಂದು ಸಾಯಿಬಾಬಾನ ಮೂರ್ತಿ ಇಟ್ಟಿದ್ದಾರೆ. ಇದು ತುಂಬ ಎತ್ತರದಲ್ಲಿ ಇದೆ ಅಂತ ಹೇಳ್ಬೋದು. 32 ಫೀಟ್ ಹೈಟ್ ಇದೆ. ಸೊ ದಟ್ ಈಸ್ ದ ಮೋಸ್ಟ್ ಸ್ಪೆಷಾಲಿಟಿ. ಆ್ಯಂಡ್ ದ ಟೆಂಪಲ್ ಗುಹೆ ಒಳಗಡೆ, ಲೈಕ್ ಗುಹೆ ಥರ ಮಾಡಿ ಅದ್ರ ಒಳಗಡೆ ಸಾಯಿಬಾಬಾ ಮಂದಿರನ ಕಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ವೃದ್ಧಾಶ್ರಮ ಕೂಡ ಇದೆ. ಆ್ಯಂಡ್ ಇನ್ನೂ 2 ಥರದ ಟೆಂಪಲ್ ಕೂಡ ಒಳಗಡೆ ಇದೆ. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಮಸ್ಟ್ ವಿಸಿಟ್ ಪ್ಲೇಸ್ ಫಾರ್ ವೀಕೆಂಡ್ಸ್ ಅಂತ ಹೇಳ್ಬೋದು. ಸೊ ಅಥವಾ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಿದ್ರೆ ಬೆಂಗಳೂರು ಟು ಮಂಗಳೂರು ಹೈವೇ ಹೋಗ್ತಾ ಇದ್ರೆ ಒನ್ಸ್ ನೀವು ವಿಸಿಟ್ ಮಾಡಿ ಹೋಗ್ಬೋದು ಖಂಡಿತವಾಗಿ. ಸೊ ಇದು ಗುಹೆ ಒಳಗೆ ಬಂದಾಗ ನಮಗೆ ಇದೊಂದು ಸಾಯಿಬಾಬಾ ಮೂರ್ತಿ ಎಂಟ್ರೆನ್ಸಲ್ಲೇ ಸಿಕ್ಕುತ್ತೆ. ಆ್ಯಂಡ್ ಹಿಯರ್ ಲೈಕ್ ಆ ಕಡೆ ಸೈಡು ಸಾಯಿಬಾಬಾ ಮೂರ್ತಿ ಇದೆ. ಸೊ ಇಲ್ಲಿಂದ ನಾವು ಒಳಗಡೆ ಹೋಗಬೇಕು. ಸೊ ಇಲ್ಲಿ ಒಳಗಡೆ ಹೋದರೆ ನಮಗೆ ಒಂದು ಎತ್ತರದ ಸಾಯಿಬಾಬಾ ಟೆಂಪಲ್ ಹೆಂಗಿರುತ್ತೆ ಹಾಗೆ ಇರುತ್ತೆ. ಇಲ್ಲಿ ನನಗೆ ನೋಡ್ತಾ ಎಂಟ್ರೆನ್ಸಲ್ಲಿ ಏನು ಸಿಕ್ತು ಅಂದರೆ ಇಲ್ಲಿ ತುಲಾಭಾರ ಕೂಡ ಮಾಡಿದರು. ಆ್ಯಂಡ್ ಇಲ್ಲಿ ಒಂದು ವಿಶೇಷತೆ ಏನಂತ ಅಂದರೆ ಇಲ್ಲಿ ತುಂಬ ಜನ ಹರಕೆಗಳನ್ನ ಕೂಡ ಮಾಡ್ಕೊಳ್ತಾರೆ. ಲೈಕ್ ಏನೇನು ಆಗಬೇಕಂತೇಳಿ ಅನ್ನದಾನ ಸೇವೆ ಕೂಡ ಮಾಡ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಅಕ್ಕಿ ಬೆಲ್ಲ ಸೇವೆ ಕೂಡ ಮಾಡ್ತಾರೆ. ಇಲ್ಲಿ ತುಂಬ ಥರದ ವಿಶೇಷತೆಗಳಿದ್ದಾವೆ. ಸೊ ನೀವು ಇಲ್ಲಿ ತೋರಿಸ್ತಿರ್ಬೋದು ನಾನು ಹರಕೆ ಅಕ್ಕಿ ಅಂತ ಹೇಳಿಬಿಟ್ಟು. ಸೊ ಇದು ಏನು ಅಂತ ನಾನು ಕೇಳಿದೆ. ಅಲ್ಲಿರೋ ಒಬ್ಬರು ನಮಗೆ ಇದನ್ನು ಅಕ್ಕಿ ಮತ್ತು ಬೆಲ್ಲನ ಕೊಡ್ತಿರೋರ ಹತ್ರ ಕೇಳಿದಾಗ ಅವ್ರು ನನಗೆ ಏನಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದರು. ಸೊ ಆ ವಿಡಿಯೋನು ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ನೀವು ನೋಡ್ಬೋದು ಇದೇ ಸಾಯಿಬಾಬಾ ಮೂರ್ತಿ. ಟೆಂಪಲ್ ಮಾತ್ರ ತುಂಬ ವಿಶಾಲವಾಗಿದೆ, ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿದೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಡಿವೈನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ಸಲ ವಿಸಿಟ್ ಮಾಡಿದರೆ ಪಕ್ಕ ಇನ್ನೊಂದು ಸಲ ಬಂದೇ ಬರ್ತೀರಾ, ಅಷ್ಟು ಚೆನ್ನಾಗಿ ಡಿವೈನ್ ಪ್ಲೇಸಸ್ ಇದೆ. ಡಿವೈನ್ ಪ್ಲೇಸ್ ಥರ ಫೀಲ್ ಆಯಿತು ನನಗೆ ಅಂತ ಹೇಳ್ಬೋದು. ಸೊ ಇಲ್ಲಿ ಹೋಗಿ ವಿಸಿಟ್ ಮಾಡಿದವ್ರಿಗೆ ಅನ್ನದಾನ ಸೇವೆ ಕೂಡ ಇರುತ್ತೆ ಆ್ಯಂಡ್ ಪ್ರಸಾದ ಕೂಡ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಮೋಸ್ಟ್ ವಿಶೇಷವಾಗಿ ಗುರುವಾರ ದಿನ ಮಾತ್ರ ತುಂಬ ವಿಶೇಷವಾಗಿ ಪೂಜೆ ನಡೆಯುತ್ತೆ ಅಂತ ಹೇಳಿದರು. ಸಿನ್ಸ್ ಸಾಯಿಬಾಬಾ ಡಿವೋಟೀಸ್ ಎಲ್ಲರೂ ಕೂಡ ಗುರುವಾರ ವರ್ಷಿಪ್ ಮಾಡೋದ್ರಿಂದ ಆವತ್ತಿನ ಡೇ ತುಂಬ ಸ್ಪೆಷಲ್ ಇರುತ್ತೆ. ಎವ್ರಿ ಥರ್ಸ್ಡೇ ಪೂಜೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಆ್ಯಂಡ್ ಸೊ ಹಾಗೆ ಸಾಯಿಬಾಬಾ ಟೆಂಪಲ್ಲಿಂದ ಆಚೆ ಹೋಗಿ ನೋಡಿದರೆ ನಮಗೆ ಶನಿ ದೇವರದ್ದು ಒಂದು ಸ್ಥಾಪನೆ ಕೂಡ ಇದೆ. ಆ್ಯಂಡ್ ಇವನ್ ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಕೂಡ ಇದೆ. ಆ್ಯಂಡ್ ಇಲ್ಲಿ ಕೂಡ ಸ್ಮಾಲ್ ಸಾಯಿಬಾಬಾ ಐಡಾಲ್ಸ್ನೋ ಅಥವಾ ಏನು ಲೈಕ್ ಡಿವೈನ್ ಥಿಂಗ್ಸ್ ಕೂಡ ಅವೈಲಬಲ್ ಇದೆ. ಸೊ ಇದು ನನಗೆ ಅಕ್ಕಿ ಮತ್ತು ಬೆಲ್ಲ ಇದ್ರ ವಿಶೇಷತೆ ಏನು ಅಂತೇಳಿ ನಾನು ಅವ್ರನ್ನ ಕೇಳಿದಾಗ ಅವ್ರು ನನಗೆ ಈ ರೀತಿ ಎಕ್ಸ್ಪ್ಲೈನ್ ಮಾಡಿದರು. ಇದೇನು ಕೊಡ್ತೀವಿ ನಾವು ಅಂತ ಸಂಕಲ್ಪ ಮೇಡಮ್ ಅವರೇ, ನೀವು ಏನು ಮನೆ ಒಳಗೆ ಸಮಸ್ಯೆ ಇದ್ದರೆ, ಮತ್ತು ಮದುವೆ ಆಗಬೇಕು ಅಂದರೆ, ಇಲ್ಲ ಕೆಲಸಕ್ಕೆ ಬೇಕು ಅಂದರೆ, ಇಲ್ಲ ಸಾಲ ಕೊಡೋರು, ಇಲ್ಲ ನೀವು ಮನೆ ಕಟ್ಟಬೇಕು, ಏನು ಬೇಕಾದರೂ ನೀವು ಅರ್ಕೆ ಹೊತ್ಕೊಂಡು ಹೋಗ್ಬೋದು ಮೇಡಮ್. ಅದೆಲ್ಲ ನಿಮ್ಗೆ ಒಳ್ಳೇದಾದಮೇಲೆ ಬಂದು ಅವ್ರ ಸೇವೆ ತೀರಿಸ್ಬೇಕು. ಎಷ್ಟು ತುಂಬ ಜನ ಬರ್ತಾ ಇರ್ತಾರೆ ಇಲ್ಲಿ? ತುಂಬ ಜನ ಬರ್ತಾರೆ. ಇದು ಅಕ್ಕಿ ಮತ್ತು ಈ ಬೆಲ್ಲನ ಸಂಕಲ್ಪ ಮಾಡ್ಕೊಂಡು ಅಲ್ಲಿ ಹಾಕ್ಬೇಕಾ? ಇಲ್ಲಿ ಅರ್ಕೆ ಹಾಂ, ತುಲಾಭಾರ ಪೂಜೆನೂ ಮಾಡಿಸ್ಬೋದು. ಅಕ್ಕಿಲಿ, ಬೆಲ್ಲದಲ್ಲಿ, ಎಣ್ಣೆಲಿ, ಯಾವುದಾದ್ರೂ ಸರಿ ನಿಮ್ಗೆ ಯಾವ ದೇವರು ಅನುಕೂಲ ಕೊಡ್ತಾನೆ ಅದರಲ್ಲಿ ಮಾಡಿಸೋದು. ಥ್ಯಾಂಕ್ ಯು ಮೇಡಮ್. ಹಾಂ ಸರ್, ನೋಡಿದರೆ ಅಟ್ಲೀಸ್ಟ್ ಯಾರಾದರೂ ಅನ್ನ ಸಾರು ಪಾಯಸ ಪಲ್ಯ ಡೈಲಿ ಅನ್ನ ಸಾರು ಕೊಡ್ತೀವಿ. ಊಟದ ವ್ಯವಸ್ಥೆ ಇರುತ್ತೆ. ಬೆಳಿಗ್ಗೆ ಪಲಾವು, ಒಂದಿನ ಚಿತ್ರಾನ್ನ, ಒಂದಿನ ಪುಳಿಯೋಗರೆ, ತಿಂಡಿ ವ್ಯವಸ್ಥೆ. ತಿಂಡಿ ಬಂದವರಿಗೆ ಬೈದ್ರೆ ಜನ್ನಲ್ಲಿ ಕೊಡ್ತೀವಿ ಮೇಡಮ್. ತಿನ್ಬೇಕಾದ್ರೆ ತಿನ್ನೋರು ತಿನ್ಬೋದು, ಅದರಲ್ಲಿ ಏನಿಲ್ಲ. ಗುರುವಾರ ಮಾತ್ರ ವಿಶೇಷ ಪ್ರಸಾದ ಇರುತ್ತೆ. ಯಾವಾಗಲೂ ವಿಶೇಷ ಪ್ರಸಾದ. ಊಟ ಮಾತ್ರ ಮಧ್ಯಾಹ್ನ ಪಲ್ಯ ಪಾಯಸ ಸಾಂಬಾರು ಅನ್ನ ಮಾಡ್ತೀವಿ. ಯಾರ ನಿಮ್ಮಂಥವ್ರು ಭಕ್ತಾದಿಗಳು ಕೊಟ್ಟರೆ ಮೊಸರು ಮಜ್ಜಿಗೆ
ಅದು ಹಾಕ್ತೀವಿ ನಿಮಗೆ. ಮಾತ್ರ ಮಾಮೂಲು ಉಪ್ಪಿನಕಾಯಿ, ಅನ್ನ, ಸಾಂಬಾರು, ಪಲ್ಯ, ಪಾಯಸ. ಸೊ ನಾವು ಹೋಗಿದ್ದಾಗ ನಮಗೆ ಇಲ್ಲಿ ಪುಳಿಯೋಗರೆ ಪ್ರಸಾದನ ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು. ಸೊ ಅವ್ರು ಹೇಳ್ದಂಗೆ ಗುರುವಾರ ಮಾತ್ರ ವಿಶೇಷವಾಗಿರುತ್ತೆ. ಇವನ್ ಅನ್ನದಾನ ಕೂಡ ಚೆನ್ನಾಗಿರುತ್ತೆ. ಸಂಕಲ್ಪ ಮಾಡ್ಕೊಂಡವ್ರು ಕೂಡ ಇಲ್ಲಿ ಪ್ರತಿಯೊಬ್ಬರು ವಾರದಲ್ಲಿ ಒಬ್ಬೊಬ್ಬರು ಅನ್ನೋ ಥರ ಅನ್ನದಾನ ಸೇವೆನ ಮಾಡ್ತಾ ಇರ್ತಾರೆ. ಅಲ್ಲೇ ನನಗೆ ಒಂದು ಥಾಟ್ ತುಂಬ ಇಷ್ಟ ಆಯಿತು ಅದರಲ್ಲಿ ಹಾಕಿದ್ದು. 1000 ಆನೆಗಳಿಗಿಂತ, ಕೋಟಿ ಹಸುಗಳಿಗಿಂತ, ಚಿನ್ನಕ್ಕಿಂತ ಎಲ್ಲದಕ್ಕಿಂತ ಮಿಗಿಲಾದ ಒಂದು ದಾನ ಅಂದರೆ ಅನ್ನದಾನ ಅಂತ ಹೇಳಿ ಬರೆದಿತ್ತು. ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಜನೂ ಹೌದಲ್ವಾ, ಎಲ್ಲದಕ್ಕಿಂತ ಹೆಚ್ಚಾಗಿದ್ದು ಅಂತ ಅಂದರೆ ಹೆಚ್ಚಿನದ್ದು ಅಂತ ಹೇಳಿದರೆ ಅನ್ನದಾನನೇ ಅಂತ ನಿಜವಾಗ್ಲೂ ಅನ್ನಿಸ್ತು. ಬಿಕಾಸ್ ಎಷ್ಟೋ ಜನ ಹೊಟ್ಟೆ ಹಸ್ಕೊಂಡು ಇರ್ತಾರೆ. ಬಿಕಾಸ್ ಇಲ್ಲಿ ವೃದ್ಧಾಶ್ರಮ ಇರೋದ್ರಿಂದ ಇಲ್ಲಿ ಕೂಡ ಸ್ವಲ್ಪ ನಮ್ಮ ಕೈಲಿ ಆದಷ್ಟು ದಾನ ಮಾಡಿದರೆ ಏನು ವೇಸ್ಟ್ ಅಲ್ಲ ಅಂತ ನನ್ನ ಫೀಲ್ ಆಯಿತು. ನಮಗೆ ಡಿವೈನ್ ಲೈಕ್ ದೇವರ ಅರಕೆ ಜೊತೆ ಅಟ್ಲೀಸ್ಟ್ ಅವರು ವೃದ್ಧರಿಗೂ ಕೂಡ ಏನಾದರೂ ನಮ್ಮ ಕೈಯಿಂದ ಒಂದು ಸ್ವಲ್ಪ ಕೊಡ್ಬೋದು ಅಂತ ನನಗೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಅಕ್ಕಿ ಮತ್ತು ಬೆಲ್ಲನ ತಗೊಂಡೆ. ಲೈಕ್ ಇಲ್ಲಿ ಏನು ಹರಕೆ ಮಾಡ್ಕೊಳ್ತೀವಿ, ಅಕ್ಕಿ ಮತ್ತು ಬೆಲ್ಲ ಇಟ್ಕೊಂಡು ಅದು ಹಾಕಿಬಿಟ್ಟು ದೇವ್ರ ಮುಂದೆ ನಮಗೆ ಅಲ್ಲಿ ಮುಂದೆ ಒಂದು ಪಾಟಲ್ಲಿ ತುಂಬ ಚೀಟಿಗಳನ್ನ ಇಟ್ಟಿರ್ತಾರೆ. ಅಲ್ಲಿ ನಾವು ಯಾವುದಾದ್ರೂ ಒಂದು ಚೀಟಿನ ಎತ್ತಬೇಕು. ಅದರಲ್ಲಿ ನಮಗೆ ಏನು ಬಂದಿರುತ್ತೆ ಆ ಸೇವೆನ ನಾವು ನೆರವೇರಿಸ್ಬೇಕು ಅಂತ ಹೇಳಿದರು. ಸೊ ಎನಿಹಾವ್ ಇಲ್ಲಿ ವೃದ್ಧಾಶ್ರಮ ಕೂಡ ಇರೋದ್ರಿಂದ ಆ್ಯಂಡ್ ಟೆಂಪಲ್ ಕೂಡ ಇರೋದ್ರಿಂದ ನಾವಿಲ್ಲಿ ಇವರಿಗೆ ಸ್ವಲ್ಪ 200 ಅಮೌಂಟ್ ಚಾರ್ಜ್ ಮಾಡ್ತಾರೆ ಈ ಅಕ್ಕಿ ಮತ್ತು ಬೆಲ್ಲಕ್ಕೆ. ಸೊ ಇದು ಮಾಡೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿನ ಅಕ್ಕಿನ ಆಬ್ವಿಯಸ್ಲಿ ಅವ್ರಿಗೆ ಅಥವಾ ಯಾರು ಭಕ್ತಾದಿಗಳಿಗೆ ಬರ್ತಾರೆ ಅವರಿಗೆ ಅನ್ನ ಅಥವಾ ಏನಾದರೂ ಸ್ಪೆಷಲ್ ಐಟಮ್ಸ್ ಮಾಡಿ ಕೊಡ್ತಾರಲ್ವ ಅನ್ನೋ ಒಂದು ಉದ್ದೇಶದಿಂದ ನಾನು ಕೂಡ ಓಕೆ ನನಗೂ ಕೊಡಿ ಅರ್ಕೆದು ಸಂಕಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಲೈಕ್ ಅಕ್ಕಿ ಮತ್ತು ಬೆಲ್ಲನ ತೊಗೊಂಡೆ. ಸೊ ಸೇಮ್ ಈ ಪ್ಲೇಸಲ್ಲಿ ನಿಂತ್ಕೊಂಡು ಅಕ್ಕಿ ಮತ್ತು ಬೆಲ್ಲನ ಅರ್ಕೆ ಮಾಡಿ ಅದರೊಳಗಡೆ ಆ ಹುಂಡಿ ಒಳಗಡೆ ಹಾಕ್ತಾರೆ. ಲೈಕ್ ಆ ಹುಂಡಿ ಎಲ್ಲ ತುಂಬಿದ ಮೇಲೆ ಅದನ್ನು ಅನ್ನ ಮಾಡಿ ಭಕ್ತರಿಗೆ ಕೊಡ್ತಾರೆ. ಅಥವಾ ಅಲ್ಲಿ ವೃದ್ಧಾಶ್ರಮ ಇರೋದ್ರಿಂದ ಆ ವೃದ್ಧರಿಗೂ ಕೂಡ ಏನಾದರೂ ಅಡುಗೆ ಮಾಡ್ಕೊಡೋಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ಇವನ್ ಬೆಲ್ಲನೂ ಹಾಕ್ತಾ ಇದ್ದೀನಿ. ಸೊ ಅಕ್ಕಿ ಮತ್ತು ಬೆಲ್ಲ ಎರಡನ್ನೂ ಹಾಕಿ ನಾನು ಹೋಗಿ ಅಲ್ಲಿ ಒಂದು ಹುಂಡಿ ಒಳಗಡೆ ತುಂಬ ಏನೇನು ಸೇವೆಗಳು ಮಾಡ್ಬೋದು ಅನ್ನೋ ಥರ ತುಂಬ ಚೀಟಿಗಳನ್ನ ಬರೆದು ಹಾಕಿರ್ತಾರೆ. ಸೊ ನಾನು ಅದರಲ್ಲಿ ಒಂದು ಚೀಟಿನ ಪಿಕ್ ಮಾಡಿದೆ. ನನಗೆ ಅದರಲ್ಲಿ ಲೈಕ್ ಅನ್ನದಾನ ಸೇವೆ ಮಾಡಬೇಕಂತಲೇ ಬಂತು. ಸೊ ನಾನು ಅಂದ್ಕೊಂಡಿದ್ದ ಸಂಕಲ್ಪ ನಾನು ನೆರವೇರಿದರೆ ಅನ್ನದಾನ ಸೇವೆನ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡು ಸಹ ನಾನು ಬಂದೆ. ಸೊ ಎಷ್ಟೋ ಜನರಿಗೆ ಹೆಲ್ಪ್ ಆಗಲಿ, ಇಲ್ಲಿ ಅನ್ನದಾನ ಸೇವೆ ಮಾಡಿದರೆ ಎಷ್ಟೋ ವೃದ್ಧರಿಗೂ ಅಥವಾ ಎಷ್ಟೋ ಭಕ್ತಾದಿಗಳಿಗೂ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಸೊ ನೀವು ಏನಾದರೂ ಒಂದು ಸಲ ಇಲ್ಲಿ ಬಂದರೆ ಅಲ್ಲಿ ಅಕ್ಕಿ ಮತ್ತು ಬೆಲ್ಲನ ದಾನ ಮಾಡಿ ಇವನ್ ನಿಮ್ಗೇನು ಹರಕೆ ಬೇಕು ಆ ಹರಕೆನೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದೇ ಥರ ಕೆಲವರಿಗೆ ಲೈಕ್ 51 ರೂಪಾಯಿ ಕಾಣಿಕೆನ ಹಾಕಬೇಕು ಅಂತ ಬಂದಿರುತ್ತೆ ಕೆಲವು ಚೀಟಿಯಲ್ಲಿ. ಅಥವಾ ಇನ್ನೊಂದು ಚೀಟಿಯಲ್ಲಿ ನೀವು ಅಂದ್ಕೊಂಡಿದ್ದ ಸಂಕಲ್ಪ ಇಷ್ಟು ದಿನಗಳೊಳಗಡೆ ನೆರವೇರುತ್ತೆ. ಸೊ ನೀವು ತುಲಾಭಾರ ಸೇವೆನ ಮಾಡಬೇಕು, ಅಥವಾ ನೀವು 51 ಜನರಿಗೆ ಊಟ ಹಾಕಿಸ್ಬೇಕು, ಅಥವಾ ನೀವು ಅನ್ನದಾನ ಮಾಡಬೇಕು, ಇಲ್ಲ ನೀವು 1001 ರೂಪಾಯಿ ಸೇವೆ ಕೂಡ ಇದೆ, 5,001 ರೂಪಾಯಿ ಸೇವೆ ಕೂಡ ಐತೆ. ಈ ಥರ ಡಿಫ್ರೆಂಟ್ ಚೀಟಿಗಳಲ್ಲೆಲ್ಲ ಬರೆದಿತ್ತು. ಸೊ ನಾನು ಹೇಳ್ದಾಗೆ ನನಗೆ ಅನ್ನದಾನ ಸೇವೆನೇ ಮಾಡಬೇಕಂತ ನನ್ನ ಮನಸ್ಸೆಲ್ಲ ಕೂಡ ಅದೇ ಇತ್ತು. ಅಟ್ಲೀಸ್ಟ್ ಇಲ್ಲಿ ವೃದ್ಧರೆಲ್ಲ ಇರೋದ್ರಿಂದ, ವೃದ್ಧಾಶ್ರಮ ಕೂಡ ಇರೋದ್ರಿಂದ ಅದೊಂದು ಮಾಡಿದ್ರೆ ಹೆಲ್ಪ್ ಆಗ್ಬೋದಲ್ವ ಅಂತ. ಸೊ ಲೈಕಿಲಿ ಇವನ್ ಐ ಗಾಟ್ ದ ಸೇಮ್. ಸೊ ಇರಲಿ, ನನ್ನ ಸಂಕಲ್ಪ ನಾನು ಅಂದ್ಕೊಂಡಿದ್ದು ನನಗೆ ನೆರವೇರಿದರೆ ಖಂಡಿತವಾಗ್ಲೂ ನಾನಿಲ್ಲಿ ಅನ್ನದಾನ ಸಂಕಲ್ಪನ ಏನು ಅಂದ್ಕೊಂಡಿದ್ದೀನಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಸೊ ನೀವು ಏನಾದರೂ ಟೈಮ್ ಆದರೆ ಒಂದು ಸಲ ವಿಸಿಟ್ ಮಾಡಿ. ಇಲ್ಲಿನ ಅರ್ಚಕರು ಕೂಡ ಇದ್ರ ಮಹತ್ವನ ನಮಗೆ ಹೇಳ್ತಾಯಿದ್ರು, ಹೇಗೆ ಪೂಜೆ ಮಾಡಬೇಕು ಇಲ್ಲಿ. ಮತ್ತು ತುಂಬ ಜನಕ್ಕೆ ಎಷ್ಟೋ ಜನ ಅಂದ್ಕೊಂಡಿದ್ದಾಗಿರೋದ್ರಿಂದ ಎಲ್ಲ ಬಂದು ಇಲ್ಲಿ ಸೇವೆ ಮಾಡಿ ಹೋಗ್ತಾರೆ. ಸೊ ಅದರಿಂದನೇ ನಾವು ಇಲ್ಲಿ ಬಂದು ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಕೂಡ ಮಾಡಿರ್ತೀವಿ ಮೇಡಮ್ ಅಂತೆಲ್ಲ ಹೇಳಿದರು. ಆ್ಯಂಡ್ ಮಹಾಪೂಜೆ ಗುರುವಾರ ನಡೀತದೆ ಮತ್ತು ಭಾನುವಾರ ಯೂಶ್ವಲಿ ರಶ್ ಇರುತ್ತೆ ಅಂತ. ಆ್ಯಂಡ್ ಇಲ್ಲಿ ಇನ್ನೊಂದೇನು ಬರ್ದಿತ್ತಂದರೆ ಇಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇದೆ, ಮತ್ತು ಶನಿದೇವರದು ಒಂದು ಕಲ್ಲನ್ನು ಇಟ್ಟು ಕೂಡ ಇದು ಮಾಡಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ಸೊ ಇವರು ಹೇಳಿದ್ದು ಏನಂತಂದರೆ ಫಸ್ಟು ನಾವು ಶನಿದೇವರನ್ನ ವಿಸಿಟ್ ಮಾಡಿ ನಂತರನೇ ಆಂಜನೇಯ ಸ್ವಾಮಿನ ವಿಸಿಟ್ ಮಾಡಬೇಕಂತೆ. ಆ ಥರ ವಿಸಿಟ್ ಮಾಡಿದ್ರೇ ಒಂದು ಒಳ್ಳೆಯದು ಅಂತ ಇವರು ಹೇಳಿದರು. ಸೊ ನಾನು ನಿಂತ್ಕೊಂಡು ಅದನ್ನೇ ಹೇಳ್ತಾ ಇದ್ದೆ. ಸೊ ಫಸ್ಟು ಬಂದು ಹೋಗಿ ನಾವು ಆಂಜನೇಯ ದೇವಸ್ಥಾನನ ಶನಿದೇವರ ದೇವಸ್ಥಾನನ ನೋಡ್ಕೊಂಬರೋಣ, ನಂತರ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನ ಏನು ಹೇಳಿದ್ದಾರೆ ಅಲ್ಲಿ ಹೋಗಿ ಬರೋಣ ಅಂತ. ಇವನ್ ಅಲ್ಲಿ ಶನಿದೇವರ ಹತ್ರ ಹರಳೆಣ್ಣೆದು ಕೂಡ ಇಟ್ಟಿರ್ತಾರೆ.
ಹೇಳ್ತಾರೆ. ಸಪೋಸ್ ನಿಮಗೇನಾದರೂ ದೇವರ ಮುಂದೆ ಹರಳೆಣ್ಣೆ ಹಚ್ಚಬೇಕಂತ ಹೇಳಿದರೆ ಕಲ್ಲಿರುತ್ತಲ್ಲ, ಆ ಕಲ್ಲು ಮೇಲೆ ಕೂಡ ಹಾಕಬಹುದು ಅದೇ ಹರಳೆಣ್ಣೆ. ಬಟ್ ಅದನ್ನು ನಮಗೆ ಬೇಕಂತಂದರೆ ನಾವು ಹೊಸದಾಗಿ ತಗೊಂಡು ಹಾಕ್ಬೋದು. ಬಟ್ ಇದು ಯಾರೋ ಯೂಸ್ ಮಾಡಿ ಇಟ್ಟಿರೋದ್ರಿಂದ ಅದು ಹಾಕೋದು ಬೇಡ ಅಂತೇಳಿ ನಾನು ಅಲ್ಲೇ ಇಟ್ಟೆ. ಸೊ ಅಲ್ಲೇ ಕಲ್ಲಿರೋದ್ರಿಂದ ಶನಿದೇವರ ಮೂರ್ತಿ ಮೇಲೆ ಹೋಗಿ ಶನಿದೇವರಿಗೆ 9 ನಮಸ್ಕಾರವನ್ನು ಹಾಕಿ ಆ ಕಲ್ಲು ಮೇಲೆ ಎಣ್ಣೆನ ಹಾಕ್ಬೋದು. ಸೊ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಈ ಕಡೆ ಸೈಡ್ ಹೋಗಿದ್ರೆ ಆಂಜನೇಯ ದೇವಸ್ಥಾನ ಇದೆ ಅಂತ ಹೇಳಿದರು. ಒಂದು ಸ್ಮಾಲ್ ಆಂಜನೇಯ ಉದ್ಭವ ಮೂರ್ತಿ ಇದೆ ಅಂತ ಹೇಳಿದ್ದು. ಸೊ ಇಲ್ಲಿ ಬಂದು ಆಂಜನೇಯ ಸ್ವತಃ ಉದ್ಭವ ಆಗಿರೋಂಥ ಒಂದು ಮೂರ್ತಿ ಇದೆಯಂತೆ. ಸೊ ಅಲ್ಲಿ ಹೋಗಿ ನೋಡೋಣ ಅಂತ ಅನ್ನಿಸ್ತು. ಸೊ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವನ್ ಪಾರ್ಕ್ ಥರ ಒಂದು ವ್ಯವಸ್ಥೆ ಕೂಡ ಇದೆ ಒಳಗಡೆ. ಹೋದವ್ರಿಗೆಲ್ಲ ಆರಾಮ್ಸೆ ಲ್ಯಾನ್ ವ್ಯವಸ್ಥೆ ಇದೆ. ಇವನ್ ಈವ್ನಿಂಗ್ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ತುಂಬ ಪ್ಲೆಸೆಂಟ್ ಆಗಿರುತ್ತೆ. ಮತ್ತು ಅರ್ಲಿ ಮಾರ್ನಿಂಗ್ ತುಂಬ ಚೆನ್ನಾಗಿರುತ್ತೆ ಅನ್ನಿಸ್ತು. ಬಿಕಾಸ್ ಲ್ಯಾನ್ ಇರೋದ್ರಿಂದ ಸ್ವಲ್ಪ ಟೈಮ್ ಕೂತ್ಕೊಂಡು ಸಮಯನ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಇವನ್ ದೇವರ ಒಂದು ಬ್ಲೆಸ್ಸಿಂಗ್ಸ್ ತೊಗೊಂಡು ಬರ್ಬೋದಂತ ಹೇಳಿ. ಆ್ಯಂಡ್ ಸೊ ಇಲ್ಲಿ ಈ ರೀತಿ ಬಂದರೆ ಒಳಗಡೆ ಹೋದರೆ ನಮಗೆ ಇಲ್ಲಿ ಒಂದು ಹರಳಿ ಮರದ ಕೆಳಗಡೆ ಒಂದು ಕಲ್ಲು ಥರ ಇದೆ. ಆ ಕಲ್ಲಲ್ಲಿ ಒಂದು ಆಂಜನೇಯ ಮೂರ್ತಿ, ಉದ್ಭವ ಮೂರ್ತಿ ಅಂತೆ, ಅದು ಆಂಜನೇಯ ಮೂರ್ತಿ ಕೆತ್ತಿರೋ ಥರ ಅನ್ನಿಸ್ತು. ಆ್ಯಂಡ್ ಇವನ್ ಅಲ್ಲಿ ರಾಮ ಸೀತೆ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಬರೆದಿದ್ರು ಬೋರ್ಡ್ ಮೇಲೆ. ಅದನ್ನು ಓದ್ಕೊಂಡು ಬಂದ್ವಿ. ಲೈಕ್ ರಾಮ ಒಂದು ಪಾದವನ್ನು ಇಟ್ಟಾಗ ಇಲ್ಲಿ ಬಂದು ಒಂದು ಸ್ವಲ್ಪ ಪಾದ ಊರ್ತಾನೆ, ಅದರಿಂದನೇ ಈ ಕ್ಷೇತ್ರ ಮಾಡಿದ್ವಿ ಅಂತ ಏನೋ ಹೇಳ್ತಾ ಇದ್ರು. ಅದ್ರ ಬಗ್ಗೆ ನನ್ನ ಅಷ್ಟು ಕ್ಲಾರಿಟಿಯಾಗಿ ತಿಳ್ಕೊಳಕ್ಕಾಗಲಿಲ್ಲ. ಬಟ್ ಇದೇ ಆಂಜನೇಯ ಉದ್ಭವ ಮೂರ್ತಿ, ತುಂಬ ಚೆನ್ನಾಗಿತ್ತು. ಎಸ್, ನೀವು ನೋಡ್ತಿದ್ದೀರಲ್ಲ. ಆ್ಯಂಡ್ ಇವನ್ ಇದು ಪ್ರೀಶಿಯಸ್ ಆಗಿ ಹರಳಿ ಮರದ ಕೆಳಗಡೆ ಇದೆ. ಆ್ಯಂಡ್ ಆ ಕಡೆ ಸೈಡ್ ನೋಡಿದರೆ ಇವನ್ ದತ್ತಾತ್ರೇಯ ಸ್ವಾಮಿ ವಿಗ್ರಹ ಕೂಡ ಇದೆ. ಇಲ್ಲಿ ತುಂಬ ಜನ ಹರಕೆ ಕಾಯಿ ಕೂಡ ಕಟ್ಟಿದ್ದಾರೆ ಆಂಜನೇಯ ಸ್ವಾಮಿ ಹತ್ರ. ನೋಡ್ಬೋದು ಅಲ್ಲಿ ಕಾಯಿ ಕೂಡ ಕಟ್ಟಿ ಎಲ್ಲ ಸಂಕಲ್ಪ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿನ ದೀಪ ಸ್ವಲ್ಪ ಹಾರೋಗಿತ್ತು, ಅದರಿಂದ ನಾನು ದೀಪನ ಹಚ್ಚಿದೆ. ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಪ್ಲೇಸ್, ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿದೆ. ನಾವು ಹೋದಾಗ ತುಂಬ ಜನ ಯಾರೂ ಬಂದಿರಲಿಲ್ಲ. ಸೊ ಅದರಿಂದ ನಮಗೂ ಕೂಡ ಚೆನ್ನಾಗಿ ಅನ್ನಿಸ್ತು ವಿಸಿಟ್ ಮಾಡಿ, ದೇವರಿಗೆ ನಮಸ್ಕಾರ ಮಾಡಿ, ದೀಪ ಹಚ್ಚಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು. ಒಂದು ವೀಕೆಂಡ್ ವೆಲ್ ಸ್ಪೆಂಟ್ ಅಂತಲೇ ಹೇಳ್ಬೋದು. ಸೊ ನೀವು ನಿಯರ್ ಬೈ ಈಸಿ ವೀಕೆಂಡ್ ಟ್ರಿಪ್ ಹೋಗಿ ಬರಬೇಕು, ಒಂದು ಡಿವೈನ್ ಪ್ಲೇಸ್ ಆಗ್ಬೋದು, ಒಂದು ಪಾರ್ಕಿಂಗ್ ಪ್ಲೇಸ್ ಥರ ಆಗ್ಬೋದು, ಇಲ್ಲ ಒಂದು ಲಾಂಗ್ ರೈಡ್ ಆಗ್ಬೋದು ಅಂತೇಳಿದರೆ ಹೈವೇ ಪಕ್ಕದಲ್ಲೇ ಇದೆ. ಆ್ಯಂಡ್ ದಿಸ್ ಟೆಂಪಲ್ ಈಸ್ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದು ಆಂಜನೇಯ ಸ್ವಾಮಿ ದೇವಸ್ಥಾನನ ನೋಡಿಕೊಂಡು ಬಂದಾಗ ಆ ಕಡೆ ಸೈಡೆಲ್ಲ ವೃದ್ಧಾಶ್ರಮ ಇದೆ ಅಂತ ಹೇಳಿದರು. ಆ್ಯಂಡ್ ಇವನ್ ಐ ಸಾ ದಟ್ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ವೃದ್ಧರದು. ಅಲ್ಲಿಗೆ ಅವರು ಹೋಗೋಕ್ಕೆ ಎಂಟ್ರೆನ್ಸ್ ಏನು ಬಿಡಲಿಲ್ಲ. ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ ವಿಸಿಟ್ ಮಾಡೋಕ್ಕೆ. ನೋಡೋಣ ಇನ್ನು ಮುಂದೆ ಏನಾದರೂ ಟೈಮ್ ಆದರೆ ಒನ್ಸ್ ಹೋಗಿ ಬರೋಣ ಅಂತ ಅಂದ್ಕೊಂಡು, ಹೇಗಿದ್ರು ಅನ್ನದಾನ ಸೇವೆ ಮಾಡೋಕ್ಕೆ ಯಾವಾಗಲಾದರೂ ನಾನು ಟೈಮ್ ಆದಾಗ ಬಂದರೆ ಖಂಡಿತ ಹೋಗಿ ವೃದ್ಧಾಶ್ರಮಕ್ಕೆ ಕೂಡ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ವಾಪಸ್ ಬಂದ್ವಿ. ಆ್ಯಂಡ್ ಎಕ್ಸಿಟ್ ಆದಮೇಲೆ ಲೈಕ್ ಎಂಟ್ರೆನ್ಸಲ್ಲೇ ಸ್ಟ್ರೈಟ್ ಒಂದು ಸ್ವಲ್ಪ ಮೇಲೆ ಹತ್ತಿ ಹೋದರೆ ಇಲ್ಲಿ ಪಂಚಮುಖಿ ಗಣೇಶಂದೊಂದು ವಿಗ್ರಹ ಇದೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ಲೈಟಾಗಿ ಮೆಟ್ಲು ಥರ ಕೇವ್ ಮೇಲೆ ಬಂಡೆಕಲ್ ಮೇಲೆ ಇದೆ. ಚೆನ್ನಾಗಿ ಅನ್ನಿಸ್ತು. ಸೊ ಆ ಕಡೆಯಿಂದ ವ್ಯೂ ಕೂಡ ನೋಡಿದ್ವಿ. ಇಲ್ಲಿ ಮಹರ್ಷಿ ಮುನಿಗಳದ್ದು ಕೂಡ ಒಂದಿದೆ. ಆ್ಯಂಡ್ ಇಲ್ಲೂ ಕೂಡ ಲೈಟಾಗಿ ಹತ್ತಿ ಹೋದರೆ ನಾವು 32 ಫೀಟ್ ಸಾಯಿಬಾಬನ ವಿಗ್ರಹನ ನೋಡಬಹುದು, ಹತ್ತಿರದಿಂದ ನೋಡ್ಬೋದು. ಅಮೃತ ಶಿಲೆಯಿಂದ ಮಾಡಿರೋದಂತೆ ಹಾಗಂತ ಈ ವಿಗ್ರಹ. ಆ್ಯಂಡ್ 32 ಫೀಟ್ ಎತ್ತರದಲ್ಲಿದೆಯಂತೆ. ರೋಡ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಆನ್ ದ ವೇ, ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಅಥವಾ ಎಲ್ಲಾದರೂ ಆನ್ ದ ವೇ ಹೋಗುವಾಗ ತುಂಬ ಚೆನ್ನಾಗಿ ಪ್ರೀಶಿಯಸ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಇದೇ ಇಲ್ಲಿನ ವಿಶೇಷ. ಸೊ ಎಲ್ಲ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ವಿಸಿಟಿಂಗ್ ಎಲ್ಲ ಮಾಡಿ ಕೆಳಗಡೆ ಇಳಿದೋಗೋಕ್ಕೆ ಈ ಥರ ಟೆಂಪಲ್ ಸೈಡಲ್ಲಿ ಮೆಟ್ಲುಗಳಿದ್ದಾವೆ. ತುಂಬ ಲೈಕ್ ಆಯಿತು ನನಗಂತೂ ಟೆಂಪಲ್. ಸೊ ಎಸ್, ಇದರಲ್ಲೂ ಆ ವಿಗ್ರಹ ಮಾತ್ರ ತುಂಬ ಚೆನ್ನಾಗಿದೆ. ಗುರುವಾರದತ್ತು ತುಂಬ ಚೆನ್ನಾಗಿ ಇದು ಮಾಡಿರ್ತಾರೆ. ನನ್ನ ಮಗ ಇಲ್ಲಿ ಬಾಯ್ ಮಾಡ್ತಿದ್ದಾನೆ ವಿಗ್ರಹಕ್ಕೆ, ಬಾಯ್ ಅಂತ. ಓಕೆ ಬಾಯ್, ಸಬ್ಸ್ಕ್ರೈಬ್ ಅನ್ನು. ಫೈನಲಿ ದರ್ಶನ ತುಂಬ ಚೆನ್ನಾಗಾಯಿತು. ಯಾರು ಜನ ಇಲ್ದಿರೋದ್ರಿಂದ ಸಖತ್ತಾಗಾಯಿತು. ಸೊ ದಯವಿಟ್ಟು ನೀವು ಫ್ರೀ ಇದ್ದಾಗ ಅಥವಾ ಏನಾದರೂ ಮೇನ್ ರೋಡಲ್ಲಿ ಆನ್ ದ ವೇ ಎಲ್ಲಾದರೂ ಹೋಗ್ತಿದ್ದಾಗ ಪಕ್ಕ ಬಂದು ವಿಸಿಟ್ ಮಾಡಿ. ನೆವರ್ ರಿಗ್ರೆಟ್.
like, share and subscribe.